ಥ್ಯಾಂಕ್ ಯು. ನಾನೀಗ ರಾಜಧಾನಿ ಬೆಂಗಳೂರಿನ ಭಾರತ ಪೆಟ್ರೋಲಿಯಂ ಬಂಕ್ ಬಳಿ ಇದ್ದೀನಿ. ಅಂದ್ರೆ ಪ್ರಮುಖವಾಗಿ ಇವತ್ತು ಹೋಟೆಲ್ ಮಾಲೀಕರಿಗೆ ಜೊತೆಗೆ ಆಟೋ ಚಾಲಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು. ಹೋಟೆಲ್ ಮಾಲೀಕರು ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ಇಳಿಕೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಈ ಬೆನ್ನಲ್ಲೇ ಇದೀಗ ₹177 ಕಮ್ಮಿ ಆಗಿದೆ. ಮತ್ತೊಂದು ಕಡೆ ಆಟೋ ಎಲ್ಪಿಜಿ ದರವನ್ನ ಕೂಡ ಇಳಿಕೆ ಮಾಡಿರುವಂತದ್ದು. ಈ ಹಿಂದೆ ಇದ್ದಂತಹ ಲೀಟರ್ ₹95 ₹10 ಕಮ್ಮಿ ಮಾಡಿ ₹85ಗೆ ಇಳಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯುದ್ಧದ ಎಫೆಕ್ಟ್ ನಿಂದ ಗ್ಯಾಸ್ಗಳ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿತ್ತು. ಸಪ್ಲೈ ಚೈನ್ ಪ್ರಾಬ್ಲಮ್ ಕೂಡ ಆಗಿತ್ತು. ಇದೀಗ ಯುದ್ಧ ನಿಂತಹ ಬೆನ್ನಲ್ಲೇ ಅಂದ್ರೆ ಕ್ರೂಡ್ ಆಯಿಲ್ ಭಾರತಕ್ಕೆ ಬರ್ತಿರುವಂತಹ ಬೆನ್ನಲ್ಲೇ ಇದೀಗ ಸಿಲಿಂಡರ್ ಹಾಗೆ ಎಲ್ಪಿಜಿ ಗ್ಯಾಸ್ ದರವನ್ನ ಕೂಡ ಇಳಿಕೆ ಮಾಡುವತ್ತ ಕೇಂದ್ರ ಸರ್ಕಾರ ಮುಂದಾಗಿದೆ. ಒಂದ್ ಕಡೆ ವಾಣಿಜ್ಯ ಸಿಲಿಂಡರ್ ಬೆಲೆಯನ್ನ ₹177ಗೆ ಕಮ್ಮಿ ಮಾಡಿ ಮತ್ತೊಂದ್ ಕಡೆ ಎಲ್ಪಿಜಿ ಗ್ಯಾಸ್ ದರವನ್ನ ₹10 ಕಮ್ಮಿ ಮಾಡಿದೆ. ಈ ಹಿಂದೆ 1 ಲೀಟರ್ಗೆ ₹95 ಕೊಡಬೇಕಾಗಿತ್ತು. ಆದ್ರೆ ಇವತ್ತಿನಿಂದ ₹85 ಕೊಡಬಹುದಾಗಿದೆ. ಆದ್ರೆ 6 ತಿಂಗಳ ಹಿಂದೆ ಕೇವಲ 1 ಲೀಟರ್ ಬೆಲೆ ₹56 ರಿಂದ ₹55 ಇತ್ತು. ಸೊ 85 ಮಾಡಿರೋದು ಸಮಾಧಾನ. ಆದ್ರೆ ಮುಂಚೆ ಇದ್ದಂತಹ 55, 56 ಮಾಡಿದ್ರೆ ಇನ್ನೂ ಕೂಡ ಅನುಕೂಲ ಅಂತ ಹೇಳಿ ಆಟೋ ಚಾಲಕರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ₹10 ಮಾಡಿರುವಂತದ್ದು ಕೂಡ ಒಂದು ರೀತಿಯ ಸಮಾಧಾನವನ್ನ ತಂದಿದೆ ಅನ್ನೋ ಒಂದು ಖುಷಿಯ ವಿಚಾರವನ್ನ ಕೂಡ ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ಒಂದ್ ಕಡೆ ಹೋಟೆಲ್ ಮಾಲೀಕರಿಗೆ ರಿಲೀಫ್, ಮತ್ತೊಂದ್ ಕಡೆ ಆಟೋ ಚಾಲಕರಿಗೂ ಕೂಡ ₹10 ಎಲ್ಪಿಜಿ ಗ್ಯಾಸ್ ಇಳಿಕೆ ಮಾಡಿರುವಂತದ್ದು ಖುಷಿಯನ್ನ ತಂದ್ಕೊಟ್ಟಿದೆ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಎಸ್, ಥ್ಯಾಂಕ್ ಯು ಸರ್.